ಇವರೆಲ್ಲ ಏನು ಹೊಟ್ಟೆಗೆ ಏನು ತಿಂತಾರೆ ಅಂತ ಗೊತ್ತಿಲ್ಲ ನನಗೆ. ಯಾರೋ ಒಬ್ಬರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು, ಅದನ್ನು ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡೋದಲ್ಲ. ಯಾರೋ ಒಬ್ಬ ಹಾಕಿದ್ದಾನೆ ಫುಲ್ ರೀಲು, ಬರೀ ಓಳು ಅಂತೆ. ರೀಲ್ ಬಿಡಕ್ಕೆ ನಾನೇನು ಇಲ್ಲಿ ಪ್ರಮೋಷನ್ನ ಮಾಡ್ತಿದ್ದೀನಿ, ಪ್ರಮೋಷನ್ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡ್ಕೊತ ಇದ್ದೀನ? ಏನೋ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ವೀಡಿಯೋಸ್ ಮಾಡ್ತಿದ್ರೆ ಯಾರೋ ಪ್ರಮೋಷನ್ ಮಾಡ್ತಿರೋರು ಬೆಟ್ಟಿಂಗಿಗೆ ಪ್ರಮೋಷನ್ ಮಾಡ್ತಿರೋರ್ನೆಲ್ಲ ಬಿಟ್ಬಿಟ್ಟು ಯಾವುದೋ ವಿಡಿಯೋ ಹಾಕಿರೋದನ್ನ ನೀವು ಕಮೆಂಟ್ ಮಾಡ್ತಿರಲ್ಲ ಕೆಟ್ಟದಾಗಿ. ನಿಮ್ಮ ಮನಸ್ಥಿತಿ ಏನೈತೆ ಅಂತ ಇವಾಗ ಅರ್ಥ ಆಗುತ್ತೆ. ಯಾಕಂದರೆ ಕೆಲಸ ಇಲ್ದಲೆ ಖಾಲಿ ಕೂತಿರ್ತಿರಲ್ಲ, ಏನು ಕೆಲಸ ಇರಲ್ಲ, ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಈ ಥರ ಮಾಡ್ತೀರಾ. ಇನ್ನೊಬ್ಬ ಹಾಕಿದ್ದಾನೆ, ನೀವೇ ಹಾಕ್ತಿರೋ ನಾಮನ ನಾವೇ ಹಾಕೋಬೇಕಂತೆ. ಎಷ್ಟು ಜನಕ್ಕೆ ನಾಮ ಹಾಕಿ ಮನುಷ್ಯಂಗೆ ಅಭ್ಯಾಸ ಆಯ್ತೋ ಗೊತ್ತಿಲ್ಲ. ನಾಮ ಹಾಕಿ ಅಭ್ಯಾಸ ಇರಬೇಕು, ಅದಕ್ಕೋಸ್ಕರ ಈ ಥರ ಹಾಕಿರೋದು. ಯಾರೋ ಇನ್ನೊಬ್ಬ ಹಾಕಿದ್ದಾನೆ ರಾಂಗ್ ಇನ್ಫಾರ್ಮೇಷನ್ ಅಂತೆ. ಆಯ್ತಪ್ಪ, ನಿಮ್ಮನೆ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಅದೇನು ರೈಟ್ ಇನ್ಫಾರ್ಮೇಷನ್ ಕೊಡ್ತಾರೆ, ಇಲ್ಲ ನೀನೇ ರೈಟ್ ಇನ್ಫಾರ್ಮೇಷನ್ ಕೊಡ್ತೀಯ, ಹೋಗಿ ವಿಡಿಯೋ ಮಾಡು. ನಿನಗೇನು ದಾಡಿನ ಹೋಗಿ ವಿಡಿಯೋ ಮಾಡಲಿಕ್ಕೆ? ಏನಾದರೂ ಅದಕ್ಕೇನಾದ್ರು ಕಾಸು ಕೊಡಬೇಕಾ? ಕಾಸು ಕೊಡೋಂಗಿಲ್ಲ ತಾನೇ, ನೀನು ವಿಡಿಯೋ ಮಾಡಾಕು. ಏನು ರೈಟ್ ಇನ್ಫಾರ್ಮೇಷನ್ ಕೊಡ್ತೀಯ ನೋಡೋಣ. ಯಾರ್ರೀ ಸುಳ್ಳು ಅಂತ ಹೇಳಿದ್ದು? ರಾಜೀವ್ ಗಾಂಧಿ ಯೋಜನೆ ನಿಮಗೆ RGSCLದು. ಯಾಕೆ ವೆಬ್ಸೈಟ್ ಲಿಂಕ್ನ ಚೆಕ್ ಮಾಡೋಕ್ಕಾಗಲ್ವಾ ನಿಮಗೆ? ಇಲ್ಲ ಲೊಕೇಶನ್ ಕೊಟ್ಟಿರ್ತೀನಿ, ಲೊಕೇಶನ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಚೆಕ್ ಮಾಡೋಕ್ಕಾಗಲ್ವಾ? ಏನ್ರಿ ಕಟ್ಬಿಟ್ಟು ಇಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾರಾ? ಏನಿಲ್ಲ ತಾನೇ. ಸರ್ಕಾರದಿಂದ ಕೊಡ್ತಿರೋದನ್ನ ದುರುಪಯೋಗ ಪಡಿಸ್ಕೊಬೇಡಿ, ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಅದು ರಾಂಗ್ ಇನ್ಫಾರ್ಮೇಷನ್ನ. ಎಂಥ ಕೆಟ್ಟ